ನೀವು ಭಾಗವಹಿಸ್ತಾರೆ ಇಲ್ಲ ಹೇಳಿ. ನೀವು ನಂಗೆ ಗೊತ್ತಿಲ್ಲ ಪಾಪ, ನಾನು ನಿಮ್ದು ಯಾವ ಕ್ಯಾಸ್ಟ್ ಅಂತ ಕೇಳಲ್ಲ. ನೀವು ಹೇಳಿದ್ರೆ ಮಾತ್ರ ನಾನು ಕೇಳ್ತೀನಿ. ನಾನು ಮೂಲತಃ ಒಕ್ಕಲಿಗ. ಬರ್ಸ್ತೀರಾ? ಬರೆಸ್ತೀನಿ, ಒಕ್ಕಲಿಗ ಅಂತ ಬರೆಸ್ತೀನಿ. ಅದ್ರಲ್ಲಿ ಏನಿದೆ ತಪ್ಪು? ಆದ್ರೆ ಅದು ನೀವು ಒಕ್ಕಲಿಗ ಅಂತಾನೆ ತೋರಿಸ್ತೀರಾ, ಅದ್ರಲ್ಲಿ ನನಗೆ ನಂಬಿಕೆ ಇಲ್ಲ. ಹಂಗಾರೆ ಅವರು ನಿಮ್ಮದು ಈ ದೇಶದಲ್ಲಿ ಭಾರತೀಯ ಜನತಾ ಪಕ್ಷ ಸರ್ಕಾರ ಇರ್ತಕ್ಕಂಥ ಮಾಡ್ತಾರೆ, ಯಾವ ಸಮೀಕ್ಷೆನ ಅವರು ನಂಬಲ್ಲ. ಹಂಗಂದ್ರೆ ಯಾರು ನಂಬಲ್ಲ ಅಂದ್ರೆ ವ್ಯವಸ್ಥೆ, ಈ ದೇಶದ ವ್ಯವಸ್ಥೆ ಏನಾಗಬೇಕು? 3 ಜಾತಿಗಳನ್ನು ಕೈ ಬಿಡಬೇಕಾದ್ರೆ ನಂಗೆ ರಾಜಕೀಯ ಒತ್ತಡ ಇದೆ ಅಂತಾರೆ ಸಿಎಂ ಅವರು. 33 ಜಾತಿಗಳನ್ನು ಈಗ ವಿರೋಧ ಪಕ್ಷದಲ್ಲಿ ಇಟ್ಕೊಂಡು ನಾವು ಹೇಳಿದಕ್ಕಾಯ್ತು. ಇಲ್ಲ ಅಂದ್ರೆ ಕ್ರಿಶ್ಚಿಯನ್ ಒಕ್ಕಲಿಗ, ಕ್ರಿಶ್ಚಿಯನ್ ಬಜ್ಜಾರ, ಕ್ರಿಶ್ಚಿಯನ್ ಇದು ಈ ತರ ಎಲ್ಲ ಆಡ್ ಮಾಡ್ತಿರಲ್ಲ. ಎಷ್ಟು ಜಾತಿಗಳನ್ನು ಒಡೆದಾಳುವ ಹುನ್ನಾರನ ಇದು. ಜಾತಿ ಒಡೆದಾಳುವ ನೀತಿ. ಇವರು ಅರ್ಜಿದಾರರು, ಇವರು ನಾವು ಒಬ್ರು ಅರ್ಜಿದಾರರು. ಕೋರ್ಟಲ್ಲಿ ಇವಾಗ ನೀವು ಆಯೋಗಕ್ಕೆ ನಮ್ದು ಇಂಥ ಜಾತಿ ಇದೆ ಅಂತ ಅರ್ಜಿ ಕೊಟ್ಟಾಗ ಅದು ಸಹಜವಾಗಿ ತಗೊಂತಾರೆ. ಒಂದು ನಾನು ಅಲ್ಟಿಮೇಟ್ ಆಗಿ ನಮ್ಮ ಜನಕ್ಕೆ ಕೇಳ್ಕೊಳ್ಳೋದು, ಯಾರದೇ ವದಂತಿಗಳಿಗೆ ಕಿವಿ ಕೊಡಬೇಡಿ. ನಿಮ್ಮ ಧರ್ಮ, ನಿಮ್ಮ ಜಾತಿ ನೀವು ಯಾರೇ ಹೇಳಿದ್ರು ಬದಲಾಯಿಸಲ್ಲ. ಅದನ್ನ ಏನಿದೆಯೋ ಪ್ರಾಮಾಣಿಕವಾಗಿ ಕೊಟ್ಟು ಈ ಒಂದು ಸಮೀಕ್ಷೆಗೆ ನಾವು ಯಶಸ್ವಿ ಮಾಡೋಣ ಅಂತ ಕೇಳ್ಕೊಳ್ತೀನಿ ಸರ್. ಈಗ ದಮನಿತರಿಗೆ ರಿಸರ್ವೇಶನ್ ಕೊಡ್ಬೇಕಂದ್ರೆ ರಾಮೋಜಿ ಅವತ್ತು ಕೋರ್ಟ್ಗೆ ಹೋಗಿದ್ರು. ದಮನಿತರಿಗೆ ಇದೇ ರಿಸರ್ವೇಶನ್ ಮಾಡ್ಬೇಕಂದಾಗ ಎಲ್ಲ ಇವ್ರಿಗೆ ಹುನ್ನಾರ. ಇದು ಯಾರು ಉನ್ನಾರ ಸರ್? ಈ ಬಿಜೆಪಿ ಅವ್ರದ್ದು ಇದೇ ವಿರೋಧ. ಅವರು ಇದು ಮಾಡ್ಲೇಬಾರ್ದು. ಅವ್ರಿಗೆ ದಮನಿತರಿಗೆ ಏನು ಸಿಗ್ಬಾರ್ದು. ರಮಾಜೋಯಿ ಸಾವತ್ತು ಇದು ಮತ್ತೆ EWS ಯಾರು ಕೇಳಿದ್ರು? EWS ಯಾರು ಕೇಳಿದ್ರು? ಯಾರು ಕೇಳಲಿಲ್ಲ. EWS ಮಾಡಿದ್ರು 10% ರಿಸರ್ವೇಶನ್ ಮಾಡಿದ್ದಾರೆ. 3% ಇರೋರ್ಗೆ 3% ಇರೋರ್ಗೆ 10% ರಿಸರ್ವೇಶನ್. ಏನಕ್ಕೆ 50% ಇದೀವಿ, ಏನು ರಿಸರ್ವೇಶನ್ ಇಲ್ಲ ನಮ್ಗೆ ಸರ್. ಕೇಂದ್ರ ಸರ್ಕಾರದಲ್ಲಿ 10% ರಿಸರ್ವೇಶನ್ ಅನ್ನ ಏನು ಕಾಯ್ದೆ ಇಲ್ದಲೆ ಇವು ಸಂವಿಧಾನಕ್ಕೆ ಎಗ್ನೆಸ್ಟ್ ಆಗಿ ಮಾಡಿದ್ದಾರೆ. ಅದು ಎಲ್ಲ ಮಜಾ ಮಾಡ್ತಾ ಇದ್ದಾರೆ. ಇದು ಬ್ರಾಹ್ಮಣರದ ಒಂದು ಹುನ್ನಾರ. ಈ ದೇಶವನ್ನ ಹಿಂದಕ್ಕೆ ತಗೊಂಡೋಗ್ತಾ ಇದ್ದಾರೆ ಹೊರತು ಮುಂದಕ್ಕೆ ತಗೊಂಡೋಗ್ತಾ ಇಲ್ಲ. ಆದ್ರಿಂದ ಇದನ್ನು ಅರ್ಥ ಮಾಡ್ಕೊಬೇಕು, ಪ್ರತಿಯೊಬ್ಬ ಪ್ರಜೆನೂ ಅರ್ಥ ಮಾಡ್ಕೊಬೇಕು. ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ಇದು ಬಹಳ ಅತ್ಯುತ್ತಮವಾದದ್ದು. ಇದಾಗಲೇಬೇಕು. ನಮ್ಮ ಬಡವರು, ಹಿಂದುಳಿದವರು ಎಲ್ಲ ಮುಂದೆ ಬರಲೇಬೇಕು. ವಕೀಲರು ಇದ್ದೀರಾ ಸರ್, ಕಾನೂನಿನಲ್ಲಿ ಅವಕಾಶ ಇದೆ ಸರ್. ಯಾಕಂದ್ರೆ ತಮಗೂ ಇದ್ರ ಬಗ್ಗೆ ಮಾಹಿತಿ ಇರ್ತಕ್ಕಂಥ. ಆತ್ಮೀಯರೇ, ಈ ಪ್ರಸಕ್ತ ಜನಗಣತಿಯ ಶೀರ್ಷಿಕೆ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ. ಪ್ರಸಕ್ತ ಜನಗಣತಿಯ ಶೀರ್ಷಿಕೆನೇ ಸಾಮಾಜಿಕ ಮತ್ತು ಶೈಕ್ಷಣಿಕ. ನಮ್ಮದು ವೈವಿಧ್ಯಮಯವಾದಂತಹ ಒಂದು ಸಮಾಜ. ಪಾಯಿಂಟಿಗೆ ಬರ್ತಾ ಇದ್ದೀನಿ. ವೈವಿಧ್ಯಮಯವಾದ ಸಮಾಜದಲ್ಲಿ ಎಲ್ಲರೂ ಕೂಡ ಸಮಾನತೆಯನ್ನು ಕಂಡುಕೊಳ್ಳುವ ದಿಸೆಯಲ್ಲಿ ಆ ಮಾರ್ಗದರ್ಶನದಲ್ಲಿ ನಾವು ಹೋಗ್ಬೇಕಾದ್ರೆ ಯಾರು, ಎಷ್ಟು, ಎಲ್ಲಿ, ಹೇಗೆ ಎಲ್ಲವೂ ಬೇಕಾಗುತ್ತೆ. ಈ ಎಲ್ಲದರ ದತ್ತಾಂಶ ಸಂಗ್ರಹವೇ ಜನಗಣತಿ. ಈ ದತ್ತಾಂಶ ಸಂಗ್ರಹಕ್ಕೆ ತಾವು ಏಕೆ ವಿರೋಧಿಸ್ತಾ ಇದ್ದೀರಾ? ತಾವು ವಿರೋಧಿಸ್ತಕ್ಕಂಥದ್ದು ಅಸಂವಿಧಾನಿಕ, ಅನ್ಕಾನ್ಸ್ಟಿಟ್ಯೂಷನಲ್. ನೀವು ದತ್ತಾಂಶ ಸಂಗ್ರಹ ಮಾಡುವಂತಹ ಸಮೀಕ್ಷೆ, ಜನಗಣತಿ ಆಗಲಿ ಜಾನುವಾರು ಗಣತಿ ಆಗಲಿ, ಅದು ಸಮೀಕ್ಷೆ ನಿರಂತರವಾಗಿ ನಡಿಬೇಕು. ನಡೆದಾಗ ಮಾತ್ರ ಸಮಾನತೆ ಸಾಧ್ಯ. ಸರ್, ಇದು ಎಲ್ಲ ಮತ್ತೊಂದು ಕಾಂತರಾಜ್ ಆಯೋಗದ ವರದಿ ತರ ಆಗುತ್ತೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಇದು ಬಿಡುಗಡೆ ಆಗುತ್ತೆ ಅಂತ ಪ್ರಶ್ನೆ ಮಾಡ್ತಾರೆ. ಯಾಕಂತ ಹೇಳಿದ್ರೆ ನಿಮ್ಮದೇ ಸರ್ಕಾರದಲ್ಲಿರ್ತಕ್ಕಂಥ ಮೇಲ್ವರ್ಗಗಳು ಅಂತ ಕರೆಸಿಕೊಂಡಿರ್ತಕ್ಕಂಥ ಸಚಿವರುಗಳು ಬಿಡ್ತಾರಾ ಅಂತ ಹೇಳಿ ಭಾರತೀಯ ಜನತಾ ಪಕ್ಷ ಪ್ರಶ್ನೆಯನ್ನ ಮಾಡ್ತಾರೆ. ಮತ್ತೊಂದು 425 ಕೋಟಿ ನಿಮ್ಮನೆ ದುಡ್ಡಲ್ಲ, ಅವ್ರ ಮನೆ ದುಡ್ಡಲ್ಲ, ಎಲ್ಲ ನಮ್ಮೆಲ್ಲರ ತೆರಿಗೆ ದುಡ್ಡು, ಮತ್ತೆ ನೀರಿಗೆ ಹೋಮ ಆದಂಗೆ ಆಗುತ್ತಾ ಅಂತ ಹೇಳಿ ಅನುಮಾನವನ್ನೇ ವ್ಯಕ್ತಪಡಿಸಿದ್ದಾರೆ. ಖಂಡಿತ ಇಲ್ಲ. ಬಿಜೆಪಿ ಅಂದ್ರೆ ಬೋಗಸ್ ಜನತಾ ಪಾರ್ಟಿ ಅಂತ. ಯಾಕಂದ್ರೆ ಅವ್ರ ಮನೆ ದೇವರೇ ಸುಳ್ಳು, ಬರೀ ಸುಳ್ಳು ಹೇಳ್ಕೊಂಡು ಸಮಾಜದಲ್ಲಿ ಏನೋ ಜನಗಳನ್ನ ಭ್ರಷ್ಟಾಚಾರದಲ್ಲಿ ವಿಲವಿಲ ಒದ್ದಾಡ್ತಿದೆ. ನೈಜ ಸಮಸ್ಯೆಯನ್ನು ಮರೆಮಾಚಲು ಈ ಜಾತಿ ಗಣತಿ ಮಾಡ್ತಾ ಇದ್ದೀರಾ. ನಿಜವಾದ ಸಮಸ್ಯೆ ಜನರಿಗೆ ಗೊತ್ತಾಗಬಾರ್ದು ಅಂತ ಹೇಳಿ ಮಾಡ್ತಿದ್ದೀರಾ. ಇದುವರೆಗೂ ಅವ್ರಿಗೆ ಎಷ್ಟು ಮಾಹಿತಿ ಕೊಡ್ತಾ ಇದೆ ಅಂದ್ರೆ ಸಂವಿಧಾನ ಬಗ್ಗೆ ಅವರಿಗೆ ವಿಶ್ವಾಸ ಇಲ್ಲ. ಏನೋ ಜಾತಿ ಗಣತಿ ಅಂತ ಹೇಳ್ತಾರೆ. ಇದು ಜಾತಿ ಗಣತಿ ಅಲ್ಲ, ಸಾಮಾಜಿಕ ಶೈಕ್ಷಣಿಕ ಗಣತಿ. ಅದು ತಿಳ್ಕೊಳ್ಳೋದು ಅದು ಗೊತ್ತಿಲ್ಲ ಅವ್ರಿಗೆ. ಇದರಿಂದ ಏನಾಗುತ್ತೆ? ಮೀಸಲಾತಿ ಯಾರು ದೊರಕಿಲ್ಲ, ಅವ್ರಿಗೆ ಮೀಸಲಾತಿ ದೊರಕುತ್ತೆ. ಯಾರು ಕೆಳಗಿದ್ದಾರೆ ಅವ್ರಿಗೆ ಏನು ಒಂದು ಸರ್ಕಾರದಲ್ಲಿ ಏನು ಸೌಲಭ್ಯಗಳು ಕೊಡಬೇಕು ಅದಕ್ಕೆ ಬರುತ್ತೆ. ಪಂಚವಾರ್ಷಿಕ ಬಿಜೆಪಿ ಮೀಸಲಾತಿ ವಿರೋಧಿ ಅಂತ. ಖಂಡಿತ ವಿರೋಧಿ. ಸರ್, ನಿಮ್ಮ ಸರ್ಕಾರದಲ್ಲಿರ್ತಕ್ಕಂಥವ್ರು, ಕಾಂಗ್ರೆಸ್ ಇರ್ತಕ್ಕಂಥ ಮೇಲ್ವರ್ಗದವರು ಪ್ರಭಾವಿಗಳಿದ್ದಾರೆ, ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ. ಇದನ್ನು ಕೂಡ ಎಲ್ಲ ಒಂದ್ ಕಡೆ ಬಿಡುಗಡೆ ಮಾಡ್ಲಿಕ್ಕೆ ಬಿಡ್ತಾರಾ? ಕಾಂತರಾಜ್ ವರದಿಯನ್ನೇ ಬಿಡ್ಲಿಲ್ಲ. 10 ವರ್ಷಗಳು ಮುಗಿದೋಯ್ತು.
ಈ ವರದಿ ಇಂಪ್ಲಿಮೆಂಟ್ ಆಗಕ್ಕೆ ಸಾಧ್ಯನಾ? ಈ ವರದಿ ಬಿಡುಗಡೆ ಆಗುತ್ತಾ? ಈ ವರದಿ ಒಂದು ರಾಜಕೀಯ ಅಸ್ತ್ರ ಆಗುತ್ತಾ? ಯಥಾವತ್ತು ಆರೋಪ ಪ್ರತ್ಯಾರೋಪಕ್ಕೆ ಸೀಮಿತ ಆಗುತ್ತಾ? 100% ಬಿಡ್ತೀವಿ ನಾವು. ಕಾಂಗ್ರೆಸ್ ಸರ್ಕಾರ ಬಡ ಪರವಾಗಿರೋರು, ಬ್ಯಾಕ್ವರ್ಡ್ ಪರವಾಗಿರೋರು, ದಲಿತರು ಎಲ್ಲ ಪರವಾಗಿರೋ ನಮ್ಮ ರಾಹುಲ್ ಗಾಂಧಿ ಅವರು ಎಲ್ಲಿದ್ದಾರೆ? ಯಾವ ಕಾರಣಕ್ಕೆ ಇದು ನಿಲ್ಲಿಸಬಾರ್ದಾಗ ಇದೆ. ನೆಕ್ಸ್ಟ್ ನಮ್ಮ ಕರ್ನಾಟಕದಲ್ಲಿ ಒಂದು ಮಾದರಿ ತರ ಇದು ಬಿಡುಗಡೆ ಆಗುತ್ತೆ. ಬಿಜೆಪಿ ಅವರು ಇದೆ ವಿರೋಧ ಪಕ್ಷದಲ್ಲಿ ನಾಯಕರ ಬೊಗಳ್ಕೊಂಡೇ ಇರ್ಬೇಕಾಗುತ್ತೆ. ನಾವು ಏನ್ ಮಾಡ್ತಾ ಇದೀವಿ? ಇದು ಜನ ಪರವಾಗಿರೋ ಸರ್ಕಾರ, ಇದು ಜನಗೋಸ್ಕರ ಬಂದಿರೋ ಸರ್ಕಾರ. 140 ಸೀಟ್ ಬಂದಿರೋದು ಮಾಡೇ ಮಾಡ್ತೀವಿ, ಬಿಡ್ತೀವಿ 100% ಸರ್. ಸುಭಾಷ್ ಅವರೇ, ಕಾನೂನಲ್ಲಿ ಅವಕಾಶ ಇದೆ ಇದಕ್ಕೆ? ಸರ್, ಕಾನೂನಲ್ಲಿ ಅವಕಾಶ ಇರುತ್ತಾನೆ. ತಮ್ಗೇನು ಬಹಳ ಸರಳವಾಗಿ ಹೇಳ್ತೀನಿ. ಇಲ್ಲಿ ಯಾರೋ ಒಬ್ರು ಹೇಳ್ತಾ ಇದ್ರು ಕೇಂದ್ರ ಸರ್ಕಾರ ಮಾತ್ರ ಸಮೀಕ್ಷೆ ಮಾಡಕ್ ಸಾಧ್ಯ ಅಂತ. ಅದು ಎಷ್ಟು ಬಾಲಿಶವಾದ ಹೇಳಿಕೆ ಅಂತ. ನಾವು ವಕೀಲರು ಇದ್ರೆ, ಹಾಗಾಗಿ ನಾನು ಕೇಳ್ತೆ, ಹೈಕೋರ್ಟ್ ವಕೀಲರು. ಸರ್ ನೋಡಿ ಸರ್, ರಾಜ್ಯ ಸರ್ಕಾರದ ಸೀಮಿತ ಅವಧಿನಲ್ಲಿ ಈಗ ಗೊತ್ತಿದೆ ಎಲ್ಲಾ ರಾಜ್ಯದಲ್ಲೂ ಹಿಂದುಳಿದ ವರ್ಗದ ಆಯೋಗ ಇದೆ. ಎಲ್ಲಾ ರಾಜ್ಯದಲ್ಲೂ ಹಿಂದುಳಿದ ವರ್ಗದ ಆಯೋಗ ಇದೆ. ಅದರ ಅಡಿಯಲ್ಲಿ ಇದು ಸಮೀಕ್ಷೆ ನಡೀತಾ ಇದೆ. ಹಂಗಾಗಿದ್ರೆ ಈ ನ್ಯಾಯಾಲಯದಲ್ಲಿ ನೋಡಿ, ಈ ಸಾಂವಿಧಾನಿಕ ಬೆಂಚ್ನಲ್ಲಿ ಅದು ಯಾಕೆ ಅವಕಾಶ ಕೊಡ್ತೀಗ? ಸಮೀಕ್ಷೆ ಮಾಡೋದಕ್ಕೆ ಯಾಕೆ ಅವಕಾಶ ಕೊಡ್ತೀವಿ? ಯಾಕೆ ಅವ್ರಿಗೆ ತಡೆಯಾಜ್ಞೆ ಸಿಗ್ಲಿಲ್ಲ? ಅಷ್ಟು ಕೂಡ ಗೊತ್ತಿಲ್ಲದಿರ್ತಕ್ಕಂಥ ಬಾಲಿಶವಾದ ಹೇಳಿಕೆ. ಖಂಡಿತವಾಗ್ಲೂ ರಾಜ್ಯ ಸರ್ಕಾರಗಳಿಗೆ ಕಾಲಕ್ಕೆ ಸಮೀಕ್ಷೆಯನ್ನು ನಡೆಸ್ತಕ್ಕಂತಹ ಎಲ್ಲಾ ಹಕ್ಕು ಇದೆ. ಆದ್ರಿಂದನೇ ಈ ಸಮೀಕ್ಷೆ ನಡೀತಿರೋದು. ಇದು ಅತ್ಯಂತ ಕರಾರುವಕ್ಕಾಗಿ ನಡೆಯುತ್ತೆ. ಸರ್, ನೀವು ಕಾನ್ಸ್ಟಿಟ್ಯೂಷನ್ ಅಲ್ಲಿ ಇದಕ್ಕೆ ಪರ್ಮಿಟ್ ಇದೆಯಾ ಅಂತ ಕೇಳಿದ್ರೆ, ಆರ್ಟಿಕಲ್ 340 ಬಗ್ಗೆ ಗೊತ್ತಾ ನಿಮ್ಗೆ? ಆರ್ಟಿಕಲ್ 246 ಬಗ್ಗೆ ಗೊತ್ತಾ? ಅಲ್ಲ, ಗೊತ್ತೇನ್ರಿ? ನಾಚಿಕೆ ಆಗ್ಬೇಕು ನಿಮ್ಗೆ. 2011ರಲ್ಲಿ ಮನಮೋಹನ್ ಸಿಂಗ್ ಅವರು 4,400 ಕೋಟಿ ಖರ್ಚು ಮಾಡಿ SCCC ಸರ್ವೆ ಮಾಡಿಸಿದ್ರು. ಅದನ್ನ ಕಸಕ್ಕೆ ತೊಟ್ಟಿಗೆ ಸುರಿದಂತವ್ರು ಮೋದಿ ಸರ್ಕಾರ. ನಾವೆಲ್ಲ ಅಧಿಕಾರಕ್ಕೆ ಬಂದು 11 ವರ್ಷ ಆದ್ರೂ ಒಂದು ಎಕನಾಮಿಕ್ ಸರ್ವೆ ಮಾಡಕ್ಕೆ ಅವ್ರಿಗೆ ಯೋಗ್ಯತೆ ಇಲ್ಲ. ಆಯ್ತು ಸರ್, ನಾನು ಸುಮಾರು ವಿಷಯ ಹೇಳ್ಬೇಕು ಸರ್. ಇಲ್ಲಿ 60 ವರ್ಷದಲ್ಲಿ ಎಷ್ಟು ಸರಿ ಮಾಡಿದ್ರೆ ಅವರು ಸಮೀಕ್ಷೆ ನೋಡಿ? ಟೀಕೆ ಮಾಡೋದಲ್ಲ, ಮಾತೆತ್ತಿದ್ರೆ ಇವರು ಹಿಂದುಳಿದ ಪರ ಅಂತ ಹೇಳ್ತೀರಾ? ಆರ್ಟಿಕಲ್ 341 342 ಬಗ್ಗೆ ಮಾತಾಡಿದ್ರು. ಆರ್ಟಿಕಲ್ 341 342 ಹೇಳೋದು ಜಾತಿ ಸಮೀಕ್ಷೆ ಮಾಡೋದಕ್ಕೆ ಇರ್ತಕ್ಕಂಥ ಅವಕಾಶ. ಅದು ಯಾರಿಗಿರೋದು? ಕೇಂದ್ರ ಸರ್ಕಾರಕ್ಕೆ. ಸರ್, ಕೇಂದ್ರ ಸರ್ಕಾರಕ್ಕೆ 340 ಹೆಂಗ್ ಆರ್ಟಿಕಲ್ ಅಲ್ಲಿ ಇದೆಯೋ, ರಾಜ್ಯ ಸರ್ಕಾರಕ್ಕೆ ರಾಜ್ಯ ಸಂಸತ್ತಲ್ಲಿ ಅದರ ಪರವಾಗಿ ಮೆಜಾರಿಟಿ ಮೇಲೆ ಮಾಡಾಗಿದೆ. ನಿಮ್ಗೆ ಅದ್ರ ಬಗ್ಗೆ ತಿಳ್ಕೊಳ್ಳಿ, ಆರ್ಟಿಕಲ್ ಓದಿ ಸರ್. ಈಗ ನೀವು ಮೈಕ್ ಇಟ್ರು ಅಂತ ಹೇಳಿ ಸುಳ್ಳು ಹೇಳ್ಬಾರ್ದು ಸರ್. ಮೇಡಮ್ ಹೇಳ್ತಾ ಇದ್ರು ಅಕೌಂಟ್ ನಂಬರ್ ಕೇಳ್ತಾರೆ ಅಂತ. ಅವರು ಯಾವ ಲೋಕದಲ್ಲಿ ಇದಾರೆ ಅಂತ ನಂಗೆ ಗೊತ್ತಿಲ್ಲ. ಯಾರು ಅಕೌಂಟ್ ನಂಬರ್ ಕೇಳಲ್ಲ ಸರ್. ನಾನು ಹೇಳ್ತಾ ಇರೋದು ಅವ್ರ ಆದಾಯ ಎಷ್ಟು ಬೇಡ ಸರ್. ಅವ್ರ ಮೇಡಮ್ ಯಾರು ಅಕೌಂಟ್ ನಂಬರ್ ಕೇಳಲ್ಲ. ನಿಮ್ಮ ಮನೆಯಲ್ಲಿ ತಲಾ ಆದಾಯ ಎಷ್ಟಿರುತ್ತೆ, ನಿಮ್ಮ ಮುಖ್ಯಸ್ಥರ ಆದಾಯ ಎಷ್ಟು, ನಿಮ್ಮ ಅಕೌಂಟ್ ನಂಬರ್ ಡೀಟೇಲ್ಸ್ ನ ಕೇಳೋಂತ ಅವಶ್ಯಕತೆ ನಮ್ಗಿಲ್ಲ. ಇಷ್ಟೆಲ್ಲ ಮಾತಾಡ್ ನಾನು ಹೇಳ್ತೀನಿ ಸರ್. ಬಿಜೆಪಿ ಅವರಿಗೆ ಯಾವ ನೈತಿಕತೆ ಇದೆ? ಒಬ್ಬ ಕ್ರಿಶ್ಚಿಯನ್, ನೀವೇ ಇದಕ್ಕೆ ಆನ್ಸರ್ ಮಾಡಿ ಸರ್. ಒಬ್ಬ ಕ್ರಿಶ್ಚಿಯನ್, ಕನ್ವರ್ಟೆಡ್ ಕ್ರಿಶ್ಚಿಯನ್ ನ SC ಮೋರ್ಚಾ ಅಧ್ಯಕ್ಷನಾಗಿ ಮಾಡಿರುವಂತ ಬಿಜೆಪಿ ಅವರಿಗೆ ನಾಚಿಕೆ, ಮಾನ, ಮರ್ಯಾದೆ ಇದ್ರೆ, ನೈತಿಕತೆ ಇದ್ರೆ, ಯಾರು ಸರ್ ಅದು? ಛಲವಾದಿ ನಾರಾಯಣ ಸ್ವಾಮಿ ಅವರು ಸರ್. ಹೌದೇನ್ರಿ? ಮಾಹಿತಿ ಕೊರತೆ ಇದೆ ಅವರಿಗೆ. ನಾನು ಹೇಳೋದು, ನೀವು ನೋಡಿ, ನೀವು ಜಾತಿ ಗಣತಿ ಮಾಡಿ, ಸರ್ವೆ ಮಾಡಿ, ಶಿಕ್ಷಕರಿಗೆ ಅನುವು ಮಾಡಿಕೊಡಿ, ಅಥವಾ ಆಪ್ ನ ರೆಡಿ ಮಾಡಿಕೊಡಿ. ಟೆಕ್ನಿಕಲ್ ನೋಡ್ರಿ, ನಾ ಒಂದು ನಿಜ ಹೇಳ್ತೀನಿ. ಈಗ ಆಮ್ ಆದ್ಮಿ ಪಾರ್ಟಿ ಜಾತಿ ಸಮೀಕ್ಷೆಗೆ, ಸರ್ಕಾರ ನಡೆಸ್ತಿರ್ತಕ್ಕಂಥ ಶೈಕ್ಷಣಿಕ, ಸಾಮಾಜಿಕ, ಆರ್ಥಿಕ ಸಮೀಕ್ಷೆಗೆ ಬೆಂಬಲವಾಗಿದೆಯಾ, ವಿರೋಧವಾಗಿದೆಯಾ? ತಾವು ಭಾಗವಹಿಸ್ತೀರಾ ಇಲ್ವಾ? ಅಷ್ಟೇ ಭಾಗವಹಿಸ್ತೀವಿ, ಬೆಂಬಲವಾಗಿದೆ. ನಮ್ಮ ಗುರಿ ಬಡವರು, ನಿರಾಶ್ರಿತರು ಯಾರಿದ್ದಾರೆ ಅವ್ರಿಗೆ ಅನುಕೂಲ ಆಗ್ಬೇಕು ಒಂದು. ಆದ್ರೆ ಇದು ಆಗೋ ಮಾತಲ್ಲ. ಯಾಕೆಂದ್ರೆ ಖುದ್ದು DK ಯಾಕೆ ಇನ್ನೂ ಮುಗದೇ ಇಲ್ಲ? ಈಗಲೇ ನೀವು ಯಾಕೆ ಇದ್ ಮಾಡ್ತೀರಾ? ಎಲ್ಲವನ್ನೂ ನೀವೇ ಡಿಸೈಡ್ ಮಾಡಿದ್ರೆ ಹೆಂಗೆ ಸರ್? ಎಸ್ ಸರ್. ಸರ್, ಒಂದೇ ಪಾಯಿಂಟ್ ಹೇಳ್ಬೇಕು ಸರ್. ಈಗ ಸರ್, ಇಲ್ಲಿ ಕನ್ವರ್ಟೆಡ್ ಕ್ರಿಶ್ಚಿಯನ್, ಒಂದೇ ಕ್ಲಾರಿಫಿಕೇಶನ್ ಕೊಡ್ಬಿಡ್ತೀನಿ. ಯಾಕೆ ಕನ್ವರ್ಟೆಡ್ ಆಗ್ತಾರೆ? ಒಂದು ಸಾಮಾಜಿಕ ಅಸಮಾನತೆ, ಬಡತನ, ನಿರುದ್ಯೋಗ, ಜೊತೆಗೆ ಆಮಿಷ ಕೂಡ ಇರ್ತಕ್ಕಂಥದ್ದು. ಅನೇಕ ಕ್ರೈಸ್ತ ಮಿಷನರಿಗಳು ಹಣ ಕೊಟ್ಟು ಆಮಿಷ ಇಡ್ತಾರೆ. ಆದ್ರೆ ಅವರು ಜಾತಿ ಹೆಸರಲ್ಲಿ ಒಂದು ಕ್ರಿಶ್ಚಿಯನ್ ಅಂತ ಹೇಳ್ತಾರೆ. ಅದರಲ್ಲಿ ತಮಿಳ್ ಕ್ರಿಶ್ಚಿಯನ್, ದಲಿತ್ ಕ್ರಿಶ್ಚಿಯನ್, ಆ ಕ್ರಿಶ್ಚಿಯನ್. ಆದರೆ ಒರಿಜಿನಲ್ ಕ್ಯಾಥಲಿಕ್, ಪ್ರೊಟೆಸ್ಟ್ ಅಂತ ಸೇರಿಸ್ಕೊಳ್ಳಲ್ಲ. ಅರ್ಥ ಆಯ್ತು ಹೇಳಿದ್ದು? ಬಹುತೇಕ ಈ ದೇಶದಲ್ಲಿ ಆಗ್ತಿರ್ತಕ್ಕಂಥದ್ದು, ಅದು ಕನ್ವರ್ಟ್ ಆಗ್ತಿರ್ತಕ್ಕಂಥದ್ದು ಕ್ರೈಸ್ತ ಮಿಷನರಿಗಳು ಮಾಡ್ತಿರ್ತಕ್ಕಂಥ ಆಮಿಷವು ಕೂಡ ಇದರಲ್ಲಿ ಇರ್ತಕ್ಕಂಥದ್ದು. ಸರ್, ನೀವೀಗ ಇವತ್ತು ನಾವು ಈ ಸಮೀಕ್ಷೆ ಮಾಡಿಲ್ಲ ಅಂತಂದ್ರೆ, ಛಲವಾದಿ ನಾರಾಯಣ ಸ್ವಾಮಿ ಅವರು ಯಾವ ತರ ಕ್ರಿಶ್ಚಿಯನ್ಗೆ ಕನ್ವರ್ಟ್ ಆಗಿ ಇವತ್ತು SC ಮೋರ್ಚಾ ಹೆಡ್ ಆಗಿದಾರಲ್ಲ, ಇದೇ ರೀತಿ ಹಲವಾರು ಹಿಂದೂ ಧರ್ಮ ಆಗಿಲ್ಲ ಅಂತಿದಾರೆ. ಯಾಕೆ ಸುಮ್ಮನೆ ಹೇಳ್ತೀರಾ? ದಾಖಲೆ ಇದೆ ನಿಮ್ಮ ಹತ್ರ? ಇದೆ. ಅವ್ರ ಕೊಳ ಮಠದ ಸ್ವಾಮೀಜಿಗಳು ಖುದ್ದು ಹೇಳಿದ್ದಾರೆ. ಅವರ ಮಗ ಇಲ್ವಲ್ರಿ, ಸ್ವಾಮೀಜಿನೇ ಎಲ್ಲ ಹೀಗೆ ಹೇಳ್ತೀನಿ ಸರ್. ಅವರ ಮಗ ಒಬ್ಬ ಕ್ರಿಶ್ಚಿಯನ್ ಯುವತಿಯನ್ನ ಮದುವೆ ಆಗಿದ್ದಾರೆ.
ಅವರು 29 ಕುಟುಂಬಗಳನ್ನ ಅವರ ಊರಲ್ಲಿ ಅವರೇ ಕ್ರಿಶ್ಚಿಯನ್ ಕನ್ವರ್ಟ್ ಮಾಡಿಸಿದ್ದಾರೆ. ಅದ್ರ ಜೊತೆಗೆ ಒಂದು ಕ್ರಿಶ್ಚಿಯನ್ ಈಗ ನೀವು ಕನ್ವರ್ಟ್ ಆಗೋದು ಒಳ್ಳೇದಂತಾನ? ಆಗದ್ ಒಳ್ಳೇದಲ್ಲ. ನೀವು ಆಗ್ಬಿಡಿ ಮತ್ತೆ ಸರ್, ಅನುಕೂಲ ಆಗೋದ್ರೆ ಆಗ್ಬಿಡಿ ಸರ್. ಒಬ್ರು ದುಡ್ಡಿನ ಆಸೆಗೋಸ್ಕರ ಒಂದು ಸಮಾಜವನ್ನ ಚೇಂಜ್ ಮಾಡ್ಕೊಳ್ಳುವಂತ ಪರಿಸ್ಥಿತಿಗೆ ನಾವು ಬಂದಿಲ್ಲ ಸರ್. ನಾವ್ ಬರೋದು ಇಲ್ಲ. ನಾವ್ ಹೇಳ್ತಾ ಇರೋದು, ನಾವ್ ಈ ಸಮೀಕ್ಷೆ ಮಾಡೋದ್ರಿಂದ ಯಾರು ಹಿಂದುಳಿದಿರ್ತಾರೆ, ಯಾರು ಅದೆಲ್ಲ ಹೇಳಿದ್ರು ಅವ್ರು. ಎಸ್ ಎಸ್ 179 ಜಾತಿಗಳನ್ನ ಮೇಲ ಸ್ತರಕ್ಕೆ ತರಬೇಕು ಅಂದ್ರೆ ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ರಾಜಕೀಯವಾಗಿ ಪ್ರಬುದ್ಧತೆಯಿಂದ ಅವರು ಬದುಕಲಿಕ್ಕೆ ಸಮಾಜ ನಿರ್ಮಾಣ ಮಾಡಕ್ ಹೋಗ್ತಾ ಇರೋದಕ್ಕೂ ಇವರು ತೊಂದರೆ ಕೊಡ್ತಾರೆ ವಿರೋಧ ಪಕ್ಷದವರು. ನಾನು ಹೇಳಕ್ ಬಯಸ್ತೀನಿ, ಅವ್ರ ಕಾಲದಲ್ಲಿ ಮಾಡಕ್ ಆಗಿಲ್ಲ, ನಮ್ಮ ಕಾಲದಲ್ಲಿ ಮಾಡೋವಾಗ್ಲೂ ತೊಂದರೆ ಕೊಡ್ತಾರೆ. ಜನಕ್ ಪರ ಇದಾರ ವಿರೋಧ ಇದಾರ ಅನ್ನೋದನ್ನ ಇವರೇ ಕೇಳಿ. ಡಬಲ್ ಸ್ಟ್ಯಾಂಡ್ ರಾಜಕೀಯ ಬಿಡ್ಬೇಕು. ಇನ್ನಾದ್ರೂ ಜನ ವಿರೋಧ ಪಕ್ಷದಲ್ಲಿ ಕುಂಡ್ರಿಸಿದ್ದಾರೆ, ಮತ್ತೆ ಇವ್ರು ಇಲ್ದೇ ಹೋಗ್ಬಿಡ್ತಾರೆ. ಅವ್ರಿಲ್ಲ ಅಂದಿದ್ರೆ, ವಿರೋಧ ಪಕ್ಷ ಇಲ್ಲ ಅಂದ್ರೆ ನೀವು ಆಯ್ತಾ ಮೊನೊಪೊಲಿ ಆಗ್ಬಿಡೋದು. ಎಸ್ ಸರ್, ಈ ಸಮೀಕ್ಷೆಯಿಂದ ಎಷ್ಟು ಅನುಕೂಲ ಆಗುತ್ತೆ ಸರ್ ನಿಮಗೆ? ಕಾಂಗ್ರೆಸ್ಗೆ ಎಷ್ಟು ಅನುಕೂಲ, ಬಿಜೆಪಿಗೆ ಎಷ್ಟು ಅನಾನುಕೂಲ ಸರ್? ಓಕೆ, ನಾನು ಅನುಕೂಲ ಅನಾನುಕೂಲದ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ ಎಲ್ಲರೂ ದಯವಿಟ್ಟು ಕೇಳಿಸ್ಕೊಳ್ಳಿ. ಟೆಕ್ನಿಕಲ್ ಸಮಸ್ಯೆ ಹೇಳ್ತೀನಿ. ನಾನು BBMP ಅಧಿಕಾರಿಗಳ ಹತ್ರ ಮಾತಾಡಿದ್ದೀನಿ. ಅವ್ರು ಹೇಳುವಂತ ಟೆಕ್ನಿಕಲ್ ಸಮಸ್ಯೆ ನಾನು ಹೇಳ್ತಾ ಇದ್ದೀನಿ. ಜನರಲ್ ನಾನು ಕೈ ಮುಗಿದು ಕೇಳ್ಕೊತಾ ಇದ್ದೀನಿ ಏನಪ್ಪಾ ಅಂದ್ರೆ, ಸಮೀಕ್ಷೆ ಮಾಡಕ್ಕೆ ಬರುವಂತ ಟೀಚರ್ಗಳು, ಅಧಿಕಾರಿಗಳು ಯಾರಾಗಿರ್ತಾರಲ್ಲ, 50 ವರ್ಷ ದಾಟಿರೋರು ಯಾರು ಆಗಿದ್ರೆ 3-4 ಫ್ಲೋರ್ ಅನ್ನ ಹತ್ತೋದಕ್ಕೆ ಕಷ್ಟ ಆಗಬಹುದು. ಕೆಳಗಡೆ ನಿಂತಿರ್ತಾರೆ. ನಿಮ್ಮ ಅಹಂಕಾರವನ್ನ ದಯವಿಟ್ಟು ತಲೆಯಿಂದ ಕೆಳಗಿಳಿಸ್ಬಿಟ್ಟು ಕೆಳಗಿಳಿದು ಬಂದ್ಬಿಟ್ಟು ಅವರಿಗೆ ಸಮೀಕ್ಷೆಗೆ ಸಹಕರಿಸಿ. ನಮ್ಮದೇ ದುಡ್ಡು, 100 ಕೋಟಿ ದುಡ್ಡನ್ನ ಈ ಸಮೀಕ್ಷೆಗೆ ಒಳಪಡಿಸಲಾಗ್ತಾ ಇದೆ. ದಯಮಾಡಿ ಇದೊಂದು ಸರಿ ಮುಗಿಸ್ಬಿಡಿ. ಇನ್ನೊಂದು 10 ವರ್ಷ ನಾವು ತಲೆ ಕೆಡಿಸ್ಕೊಳ್ಳೋದು ಬೇಡ ಜಾತಿ ಸಮೀಕ್ಷೆ ಬಗ್ಗೆ. ಮತ್ತೊಂದು ನೀವು ಕೇಳಿದ್ದು ಯಾರಿಗೆ ಯಾವ ಅನುಕೂಲ ಆಗುತ್ತೆ ಅಂತ, ರಾಜಕೀಯ ಅನುಕೂಲ ಅಂತ ನೀವು ಹೇಳ್ತಾ ಇದ್ದೀರಿ. ಮುಂದೊಂದು ದಿನ ಸಮೀಕ್ಷೆ ಮೀಸಲಾತಿಗಳಲ್ಲಿ ಆಗಬಹುದಾದಂತ ಇದಾಗಬೇಕು, ಬದಲಾವಣೆಗಳಿಗೆ ಇದು ಸ್ಫೂರ್ತಿ ಆಗತ್ತೆ. ಟೆಕ್ನಿಕಲ್ ಸಮಸ್ಯೆ ನಾನು ಹೇಳಿದೀನಿ. ದಯವಿಟ್ಟು ಜನ ದಯವಿಟ್ಟು ಒಂದೇ ಒಂದು ನಿಮಿಷ ನಾನು ಮಾತಾಡಕೊಡಿ. ಒಂದು ಸತ್ಯ ಹೇಳ್ತೀನಿ. ನಾವು ಸಪೋರ್ಟ್ ಮಾಡ್ತೀವಿ ಅಂತೀರಿ, ಆಮೇಲೆ ವಿರೋಧ ಇಲ್ಲ, ಮಾಡ್ತೀರಾ? ನೋಡಿ, ಯಾವ್ದಾರ ಒಂದು ಸ್ಟ್ಯಾಂಡ್ ಬೇಕಲ್ವಾ? ಒಂದು ಜಾತಿ ಗಣತಿ ಯಾಕೆ ಮಾಡ್ತಾ ಇದ್ದಾರೆ ಅಂತ ಸಿದ್ದರಾಮಯ್ಯನವರು ಅದಕ್ಕೆ ಅಂಟ್ಕೊಂಡಿದ್ದಾರೆ ಅಂದ್ರೆ, ಈಗಾಗಲೇ ಅವರಿಗೆ ನೆಕ್ಸ್ಟ್ ಕಾಂಗ್ರೆಸ್ ಸೋಲುತ್ತೆ ಅನ್ನೋ ಭಯ ಆಗಿದೆ. ಯಾಕೆಂದ್ರೆ ಬಿಜೆಪಿ ಮತ್ತು JDS ಒಂದಾಗಿದೆ. ಅದಕ್ಕೋಸ್ಕರ ಅಹಿಂದ ಮತಗಳನ್ನ ಕ್ರೋಢೀಕರಿಸೋದಕ್ಕೋಸ್ಕರ ಇವರು ಜಾತಿ ಗಣದ ಹೆಸರಿನಲ್ಲಿ ಜನಕ್ಕೆ ಜಾತಿನಲ್ಲಿ ವಿಷ ಬೀಜ ಬಿತ್ತುತ್ತಾ ಇದ್ದಾರೆ. ಹೌದಾ? ಇದು ಸಾಮಾಜಿಕ ನ್ಯಾಯ ಸಂವಿಧಾನದ ಆಶಯದ ಪ್ರಕಾರ ಮಾಡ್ಲೇಬೇಕು ಅನ್ನೋ ಒಂದು ದೃಢ ನಿರ್ಧಾರ ರಾಷ್ಟ್ರಪತಿಗಳ ಆದೇಶ ಆರ್ಟಿಕಲ್ 340 ಹೇಳುತ್ತೆ. ಅಪಾಯಿಂಟ್ಮೆಂಟ್ ಮಾಡಿದ್ದಾರೆ. ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಅವರು ಜಾತಿ ಗಣತಿ ಮಾಡ್ಲೇಬೇಕು ಅಂತ. ಸರ್, ಇದು ಖಂಡಿತವಾಗಿ ಇಂಪ್ಲಿಮೆಂಟ್ ಆಗುತ್ತೆ. ಕಾರಣ ಏನಂದ್ರೆ, ಈ ಸಲ ಹೊಸದಾಗಿ ಲಿಂಗಾಯತರೊಬ್ರು ಮೆಂಬರ್ ಇದ್ದಾರೆ, ಗೌಡ್ರು ಒಬ್ರು ಮೆಂಬರ್ ಇದ್ದಾರೆ. ಆದ್ರಿಂದ ಈ ಸಲ ತಪ್ಪಿ ಹೋಗಲ್ಲ, ಖಂಡಿತವಾಗಿ